ಆಮೇಲೆ ಅಲ್ಲಿ ಕೂಡ ಅವರು ಒಂದ್ ಏನ್ ಹೇಳಿದಾರೆ ಅಂದ್ರೆ, ಇವ್ರು ಬಂದ್ ನನ್ ಕತೆ ಹೇಳಿದ್ದಾರೆ, ಕತೆ ಹೇಳಿ ನನ್ಗೆ ಇಷ್ಟ ಆಗಿದೆ ಅಂತಾನು ಹೇಳಿದ್ದಾರೆ. ಅಂದ್ರೆ ಅವರು ಕತೆ ಹೇಳಿಲ್ಲ ಅನ್ನೋದು ಹೇಳಕ್ಕೆ ಸಾಧ್ಯ ಇಲ್ಲ. ಆಮೇಲೆ 2-3 ನಿಮಿಷ ಕತೆ ಹೇಳಿದ್ದಾರೆ. ಗೂಗಲ್ ಅಲ್ಲಿ ಏನೋ ಒಂದು ತೆಗೆದು ಯಾವ್ದೋ ಸುಪ್ರೀಂ ಕೋರ್ಟ್ ಕೇಸ್ ಮೇಲೆ 2011 ಕೇಸ್ ಮೇಲೆ ಇದು ತೋರಿಸಿ 2-3 ನಿಮಿಷ ಕತೆ ಹೇಳಿದ್ದಾರೆ ಅಂತ ಹೇಳಿದ್ದಾರೆ. ಖಂಡಿತ ಇಲ್ಲ ಸರ್, ಆಲ್ರೆಡಿ ಹೇಳಿದ್ದಾರೆ. ನಾವು 1.5 ಗಂಟೆ ಮಿನಿಮಮ್ ನಾವು ಅಲ್ಲಿ ಅವ್ರಿಗೆ ನರೇಶನ್ ಕೊಟ್ಟಿದ್ದೀನಿ, ಯಾಕಂದ್ರೆ ಅಷ್ಟೊಂದು ಸ್ಕ್ರೀನ್ ಪ್ಲೇ ಆಲ್ಮೋಸ್ಟ್ ಆಗಿತ್ತು. ಸೊ ಡೀಟೇಲ್ ಆಗಿ ಹೇಳಿ. ಸೊ ನಾನು ಅವರಿಗೆ ಈ ಸುಪ್ರೀಂ ಕೋರ್ಟ್ ಕೇಸ್ ಇದೆ ಸರ್, ಇದ್ರದ್ದು ಪಾಯಿಂಟ್ ಮೇಲೆ ನಾವು ಅದನ್ನ ಡೆವಲಪ್ ಮಾಡಿದ್ವು ಅನ್ನೋದು. ಸೊ ಗೂಗಲ್ ಇಂದ ಕದಿಯುವ ಅವಶ್ಯಕತೆ ಇಲ್ಲ. ಒಬ್ಬ ನಿರ್ದೇಶಕನ ಒಂದು ಕತೆ ಯಾವ ಇನ್ಸಿಡೆಂಟ್ ಮೇಲೆ ಹುಟ್ಟುತ್ತೆ, ಸೊ ಅಂದ್ರೆ ಯಾವ್ದೋ ಒಂದು ಘಟನೆ ಮೇಲೆ ಹುಟ್ಟುತ್ತೆ, ನಮ್ ಜೀವನದಲ್ಲಿ ನಡೆದಿರೋ ಯಾವ್ದೋ ಘಟನೆ ಮೇಲೆ ಹುಟ್ಟುತ್ತೆ, ಯಾವ್ದೋ ಒಂದು ಕ್ರೈಮ್ ಮೇಲೆ ಹುಟ್ಟುತ್ತೆ. 100 ಕೇಸ್ಗಳ ಮೇಲೆ ಸಿನಿಮಾ ಮಾಡಿದ್ದಾರೆ. ನೀವು ಅವ್ರ ಸಿನಿಮಾ ಜೊತೆ ರಿಲೀಸ್ ಆಗಿರೋ ದುರಂಧರ್ ಸಿನಿಮಾ ತಗೊಂಡ್ರು ಕೂಡ ಅದು ಕೂಡ 50-60 ಇನ್ಸಿಡೆಂಟ್ ಗಳ ಮೇಲೆ ಸಿನಿಮಾ ಮಾಡಿದ್ದು. ನೀವು ಯೂಟ್ಯೂಬ್ ಅಲ್ಲಿ ಹೋದ್ರೆ ಪಾಕಿಸ್ತಾನದಲ್ಲಿ ಏನಾಯ್ತು, ಯಾರ್ಯಾರು ನೋಡ್ದಾಕಿದ್ರು, ಅಲ್ಲಿ ಯಾರ್ಯಾರು ಮರ್ಡರ್ ಆಯ್ತು, ಸೊ ಅದನ್ನೇ ಅವ್ನು ಇಟ್ಕೊಂಡು ಕತೆ ಕಟ್ಟಿ ಮಾಡಿರೋದು. ನಾನು ಜೆನ್ಯೂನ್ ಫಿಲಮ್ ಮೇಕರ್ಸ್. ನಮ್ಗೆ ಜೆನ್ಯೂನ್ ಆಗಿ ಸಿನಿಮಾನ ಜನ ಇಷ್ಟಪಡಬೇಕು. ನನಗೆ ಇದು ಯಾವ ಪುಕ್ಷಾಟೆ ಪಬ್ಲಿಸಿಟಿ ನಮ್ಗೆ ಬೇಡ ಸರ್. ಎಲ್ಲ ಯಾವ್ದು ಸರ್ ಒಂದು ಸ್ವಂತ ಕತೆ ಅಥವಾ ಯಾರು ಯೋಚನೆ ಮಾಡದಿರೋ ರೀತಿ ಯಾರು ಮಾಡಕ್ ಆಗದೇ ಇಲ್ಲ. ಯಾರ್ದಾರು ಲೈಫಲ್ಲಿ ಏನೋ ನಡೆದಿರುತ್ತೆ. ಈಗ ಸಿಂಪಲ್ ಆಗಿ ಹೇಳ್ತೀವಿ ಕೇಳಿ, ಲವ್ ಮಾಕ್ಟೇಲ್ 1 ಇದೆಯಲ್ಲ ಸರ್, ಅದು ಬಂದು ನಿಮಗೆ ಸೆಕೆಂಡ್ ಹಾಫ್ ಅದೇನು ಗಂಡ ಹೆಂಡತಿದ ಸಂಬಂಧ ಅಥವಾ ಇದಿದೆ, ಹಾಲೋಜಿನ್ ಅದೇ ಅಮೃತಧಾರೇನು. ಅದ್ರ ಮುಂದಕ್ಕೂ ಇನ್ನೂ 1000 ಪೀಸಲ್ಲಿ ಬರುತ್ತೆ. ಆದ್ರೆ ಸ್ಕ್ರೀನ್ ಪ್ಲೇ ಅಂತ ಹೇಳ್ತಾರೆ, ಆ ಕ್ಯಾರೆಕ್ಟರೈಸೇಷನ್, ಸ್ಕ್ರೀನ್ ಪ್ಲೇ ಅದೆಲ್ಲರದು ಒಂದೊಂದೊಂದು ಬೇರೆ ತರ ಬರ್ಕೊಂಡು ಹೋಗ್ತೀವಿ. ಈಗ ಇದಕ್ಕೆ ಬರೋಣ, ಅದು ಲವ್ ಮಾಕ್ಟೇಲ್ 2 ಅಲ್ಲಿ ಬಂದು ಪರಮಾತ್ಮದಲ್ಲೂ ಅದೇ ಹಾಲಿಸಿನೇಷನ್ ಸೇರುತ್ತೆ ಅಲ್ವಾ. ಅಲ್ಲಿರೋಂಥ ಕ್ಯಾರೆಕ್ಟರ್ ಬೇರೆ, ನಮ್ಮಲ್ಲಿ ನಿಧಿಮಾದ ಕ್ಯಾರೆಕ್ಟರ್ ಆದಿ ನಿಧಿಮಾ ಅವ್ರ ಸಂಬಂಧನೇ ಬೇರೆ, ಅಲ್ಲ ಪುಸರದು ದೀಪ ಸನ್ನಿಧಿ ಅವ್ರದ್ದು ಕ್ಯಾರೆಕ್ಟರೈಸೇಷನ್ ಆ ಸಂಬಂಧನೇ ಬೇರೆ, ಅದೇ ಬೇರೆ ಇದೆ ಬೇರೆ. ಬಟ್ ಆ ಕಾನ್ಸೆಪ್ಟ್ಗಳು ಅಥವಾ ಇದು ಅದೆಲ್ಲದಲ್ಲೂ ಬಂದೇ ಬರುತ್ತೆ. ಅದು ಮೀರಿ ಯಾರು ಕತೆ ಮಾಡಕ್ ಸಾಧ್ಯ ಇದೆಯಾ?